ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಮಾತನಾಡೋದು ದೇಶದ ದೊಡ್ಡ ಹಣಕಾಸು ಮೋಸದ ಪ್ರಕರಣದ ಬಗ್ಗೆ. ಆಪರೇಷನ್ ಆಕ್ಟೋಪಸ್ 2.0 ಅಡಿಯಲ್ಲಿ ನಡೆದ ಭಾರೀ ಕಾರ್ಯಾಚರಣೆ ಮತ್ತು 52 ಜನರ ಬಂಧನದ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಪೊಲೀಸರು ಮತ್ತು ತನಿಖಾ ಸಂಸ್ಥೆಗಳು ಸೇರಿಕೊಂಡು ನಡೆಸಿದ ಈ ವಿಶೇಷ ಕಾರ್ಯಾಚರಣೆಗೆ ಆಕ್ಟೋಪಸ್ ಅನ್ನೋ ಹೆಸರಿಟ್ಟಿದ್ದು ಕಾರಣವಿದೆ. ಆಕ್ಟೋಪಸ್ಗೆ ಹಲವಾರು ಕೈಗಳು ಇರುವಂತೆ ಈ ಮೋಸದ ಜಾಲಕ್ಕೂ ಅನೇಕ ಸಂಪರ್ಕಗಳು ಇದ್ದವು. ಈ ಆಪರೇಷನ್ನಲ್ಲಿ ಬ್ಯಾಂಕ್ ಅಧಿಕಾರಿಗಳು, ಮಧ್ಯವರ್ತಿಗಳು, ಸೈಬರ್ ಕ್ರಿಮಿನಲ್ಗಳು ಎಲ್ಲರೂ ಸೇರಿಕೊಂಡಿದ್ದರು. ಇವರ ಮೋಸದ ವಿಧಾನಗಳು ಹೇಗಿದ್ದವು ಗೊತ್ತಾ? ನಕಲಿ ಖಾತೆ ತೆರೆಯುವುದು, ಕೃತಕ ದಾಖಲೆ ಬಳಸಿ ಸಾಲ ಪಡೆಯುವುದು, ಆ ಹಣವನ್ನು ಬೇರೆ ಖಾತೆಗಳಿಗೆ ವರ್ಗಾವಣೆ ಮಾಡುವುದು. ಈ ಮೂಲಕ ಕೋಟಿ ಕೋಟಿ ರೂಪಾಯಿ ವಂಚನೆ ನಡೆದಿರುವ ಶಂಕೆಯಿದೆ. ಈ ಪ್ರಕರಣ ಪತ್ತೆಯಾಗಿದ್ದು ಹೇಗೆ? ಕೆಲವು ಅನುಮಾನಾಸ್ಪದ ಬ್ಯಾಂಕ್ ವ್ಯವಹಾರಗಳನ್ನು ಗಮನಿಸಿದ ತನಿಖಾ ತಂಡ ಆಳವಾದ ಪರಿಶೀಲನೆ ನಡೆಸಿದಾಗ ಈ ದೊಡ್ಡ ಜಾಲ ಬೆಳಕಿಗೆ ಬಂದಿದೆ. ಆಪರೇಷನ್ ಆಕ್ಟೋಪಸ್ 2.0 ಅಡಿಯಲ್ಲಿ ಒಂದೇ ಸುತ್ತಿನಲ್ಲಿ 52 ಮಂದಿಯನ್ನು ಬಂಧಿಸಲಾಗಿದೆ. ಈ ಘಟನೆ ಜನರಲ್ಲಿ ಆತಂಕ ಮೂಡಿಸಿದೆ. ಬ್ಯಾಂಕ್ ವ್ಯವಸ್ಥೆಯ ಮೇಲಿನ ನಂಬಿಕೆಗೆ ದೊಡ್ಡ ಹೊಡೆತ ಬಿದ್ದಿದೆ. ಆದ್ದರಿಂದ ನೀವು ಮಾಡಬೇಕಾದದ್ದು, ನಿಮ್ಮ ಖಾತೆ ವಿವರಗಳನ್ನು ಸುರಕ್ಷಿತವಾಗಿ ಇಡಿ, ಅನಗತ್ಯ ಲಿಂಕ್ಗಳು, ಕರೆಗಳಿಂದ ದೂರವಿರಿ, ಬ್ಯಾಂಕ್ ಅಲರ್ಟ್ಗಳನ್ನು ಗಮನಿಸಿ. ಇದೊಂದು ಆರಂಭ ಮಾತ್ರ. ಇನ್ನೂ ಹೆಚ್ಚಿನ ಬಂಧನಗಳು ಮತ್ತು ದೊಡ್ಡ ಹೆಸರುಗಳು ಹೊರಬರುವ ಸಾಧ್ಯತೆಯಿದೆ. ತನಿಖೆ ಮುಂದುವರಿದಿದ್ದು ಈ ಪ್ರಕರಣ ಇನ್ನಷ್ಟು ತಿರುವುಗಳನ್ನು ಪಡೆಯಬಹುದು. ಇಂತಹ ಬ್ರೇಕಿಂಗ್ ನ್ಯೂಸ್ಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಲೈಕ್ ಮತ್ತು ಶೇರ್ ಮಾಡಿ.